ಹಾಯ್ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ನಾನಿವತ್ತು ಪ್ರಾನ್ಸ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನಮ್ಮ ಮನೇಲಿ ಹೇಗೆ ಮಾಡಿದ್ದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಕನ್ನಡದಲ್ಲಿ ಸಿಗಡಿ ಅಂತ ಹೇಳ್ತಾರೆ. ಸೊ ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಸೊ ಇಂಗ್ರೀಡಿಯೆಂಟ್ಸ್ ಬಂದು ಸ್ವಲ್ಪ ಒಣಮೆಣಸು, ಕೊತ್ತಂಬರಿ, ಹುಣಸೆ ಹಣ್ಣು, ಸ್ವಲ್ಪ ಗೋಡಂಬಿ, ಒಂದು ಫುಲ್ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ, ಮೆಂತೆ, ಸಾಸಿವೆ, ಸ್ವಲ್ಪ ಕಾಳುಮೆಣಸು ಮತ್ತು ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಪ್ರಾನ್ಸ್ನ ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 500 ಗ್ರಾಮ್ಸ್ ತೊಗೊಂಡಿರೋದು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಗೂ ಮೆಣಸಿನ ಪುಡಿನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಪ್ಯಾನಲ್ಲಿ ಸಾಸಿವೆ, ಕೊತ್ತಂಬರಿ, ಜೀರಿಗೆ ಮತ್ತು ಕಾಳುಮೆಣಸನ್ನ ಹುರ್ಕೊಂಡಿದ್ದೀನಿ. ಸೊ ಎಲ್ಲವನ್ನು ಒಮ್ಮೆ ಹುರಿದಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿರೋದು ಮಸಾಲೆನ. ಸೊ ನಾನಿಲ್ಲಿ ಮೆಣಸನ್ನು ಫಸ್ಟಿಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಬರಲಿ ಅಂತ. ಅದಾದಮೇಲೆ ಆಗಲೇ ಎತ್ತಿಟ್ಕೊಂಡಿರೋ ಬೆಳ್ಳುಳ್ಳಿ, ಬೆಲ್ಲ ಮತ್ತು ಹುಣಸೆಹಣ್ಣು ಹಾಗೆ ಗೋಡಂಬಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಒಂದು ಪ್ಯಾನಲ್ಲಿ 4ರಿಂದ 5 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ನೀವು ಫ್ರೈ ಮಾಡೋಕ್ಕೆ ತೊಗೊಳ್ಳೋಕ್ಕಿಂತ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕಿ ಗೀ ರೋಸ್ಟ್ ಆಗಿರೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ. ಸೊ 4ರಿಂದ 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವಾಗಲೇ ಕಲಸಿಟ್ಕೊಂಡಿರೋ ಪ್ರಾನ್ಸ್ನ ನಾನಿಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಹೆಂಗೆ ಅಂದರೆ ಒಂದು 5 ಮಿನಿಟ್ಸ್ ಚೆಂದ ರೋಸ್ಟ್ ಮಾಡಿ. ಅದು ಹೇಗೆ ಅಂದರೆ ಕೊಬ್ಬರಿ ಪೀಸ್ ಥರ ಆಗಬೇಕು ತಿನ್ನಬೇಕಾದ್ರೆ. ಸ್ವಲ್ಪ ರೋಸ್ಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಒಮ್ಮೆ ಫ್ರೈ ಆದಮೇಲೆ ನಾನು ಇದನ್ನ ಸೈಡಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಪ್ಯಾನಲ್ಲಿ ತುಪ್ಪ ಉಳಿದಿರುತ್ತಲ್ಲ, ಅದಕ್ಕೆ ಒಂದು 2 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆನೂ ಕೂಡ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಸ್ಮೂತಾಗಿ ತುಂಬ ನುಣ್ಣಗೆ ಬರಬೇಕು, ಪೇಸ್ಟ್ ಥರ, ಅದು ಚೆಂದ ಆಗಲೇ ತುಂಬ ಟೇಸ್ಟಾಗಿ ಬರುತ್ತೆ. ಸೊ ಇದನ್ನು ಅಷ್ಟೇ ಒಂದು 5 to 7 ಮಿನಿಟ್ಸ್ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಕಲರ್ ನೋಡಿ ಎಷ್ಟು ಚೆಂದ ಬಂದಿದೆ ಅಂತ. ಸೊ ಇದು ಯಾವುದೇ ಒಂದು ಫಿಲ್ಟ್ರು ಅದೆಲ್ಲ ಹಾಕಿಲ್ಲ, ತುಂಬ ಚೆಂದ ಬಂದಿದೆ, ರಿಯಲ್ ಕಲರ್ ಇದು. ಅದಾದಮೇಲೆ ನಾನು ಆಗಲೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ಪ್ರಾನ್ಸ್ನ ಹಾಕಿದ್ದೀನಿ. ಸೊ ಚೆಂದ ಮಿಕ್ಸ್ ಮಾಡಿ ಆಮೇಲೆ ಒಂದು 2-3 ಮಿನಿಟ್ಸ್ ಸಣ್ಣ ಫ್ಲೇಮಲ್ಲಿ ಹಾಗೆ ಬಿಟ್ಬಿಡಿ. ಸೊ ಅದು ಚೆಂದ ಒಂದು ಸಣ್ಣ ಕುದಿ ಬರಬೇಕು. ಇದು ರೆಡಿ ಆಯಿತು ಫೈನಲಿ. ತುಂಬ ಟೇಸ್ಟಾಗಿತ್ತು ಇದು. ನೀವು ಒಮ್ಮೆ ಟ್ರೈ ಮಾಡಿ, ಇದು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.